ಗೋಪಿ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಚ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಪರಾಶರರು ಹೇಳ್ತಾರೆ 32ನೇ ಅಧ್ಯಾಯದಲ್ಲಿ, ಮೂವತ್ತನೇ ಅಧ್ಯಾಯ ಆಗಿದೆ ಅಲ್ವಾ? 32ನೇ ಅಧ್ಯಾಯ, 31ನೇ ಅಧ್ಯಾಯ ಆಗಬೇಕು. ಸಂಸ್ಥುತೋ ಭಗವಾನಿತ್ಥಂ ದೇವರಾಜೇನ ಕೇಶವಃ ಪ್ರಹಸ್ಯ ಭಾವಗಂಭೀರಂ ಉವಾಚೇಂದ್ರಂ ದ್ವಿಜೋತ್ತಮ. ಈ ರೀತಿ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ಭಾವಗಂಭೀರಂ ಪ್ರಹಸ್ಯ, ಬಹಳ ಅರ್ಥ ಇರುವಂತೆ ನಕ್ಕು, ಅರ್ಥಪೂರ್ಣವಾಗಿ ನಕ್ಕು ನುಡಿದ, ದೇವರಾಜೋ ಭವಾನಿಂದ್ರೋ ವಯಂ ಮರ್ತ್ಯಾ ಜಗತ್ಪತೆ ಕ್ಷಂತವ್ಯಂ ಭವತೈ ವೇದಮಪರಾಧಂ ಕೃತಂ ಮಮ. ಶ್ರೀಕೃಷ್ಣ ಹೇಳಿದ, ನೋಡಪ್ಪ, ನೀನು ದೇವರಾಜ ಇಂದ್ರ, ನಾವು ಮನುಷ್ಯರು, ಅದರಿಂದಾಗಿ ನಾವೇನು ಅಪರಾಧ ಮಾಡಿದ್ದೇವೆ ಅದನ್ನು ಕ್ಷಮಿಸಬೇಕು ಅಂದ. ಪಾರಿಜಾತ ತರುಶ್ಚಾಯಂ ನೀಯತಾಂ ಉಚಿತಾಸ್ಪದಂ ಗೃಹೀತೋಯಂ ಮಯಾ ಶಕ್ರ ಸತ್ಯಾವಚನ ಕಾರಣಾತ್. ಈ ಪಾರಿಜಾತ ವೃಕ್ಷವನ್ನು ಏನು ಇಟ್ಕೊಂಡಿದ್ದೇನೆ ಅದನ್ನು ನೀನೇ ತಗೊಂಡು ಹೋಗು. ಸತ್ಯಭಾಮೆ ಹೇಳಿದ್ಲು ಅಂತ ಒಂದು ಸ್ವಲ್ಪ ಅದನ್ನು ತಗೊಂಡ್ವಿ ಅಷ್ಟೇ. ವಜ್ರಂ ಛೇದಂ ಗೃಹಾಣತ್ವಂ ಯದತ್ರ ಪ್ರಹಿತಂತ್ವಯ ತವೈ ವೈತತ್ ಪ್ರಹರಣಂ ಶಕ್ರವೈರಿ ವಿದಾರಣಂ. ಆಮೇಲೆ ನೀನು ನನ್ನ ಕಡೆಗೆ ಎಸೆದ ವಜ್ರಾಯುಧವನ್ನು ಕೊಡ್ತಾ ಇದ್ದೀನಿ, ತಗೋ, ನಿಂದೇ ಇದು. ಇಂದ್ರ ಉವಾಚ ವಿಮೋಹಯಸಿ ಮಾಮೀಶ ಮರ್ತ್ಯೋಹಮಿತಿ ಕಿಂ ವದನ್ ಜಾನೀಮಸ್ತ್ವಾಂ ಭಗವತೋ ನತು ಸೂಕ್ಷ್ಮವಿದೋ ವಯಂ. ಇಂದ್ರ ಹೇಳ್ತಾನೆ, ಸ್ವಾಮಿ, ನನ್ನನ್ನು ಮೋಹಗೊಳಿಸ್ತಾ ಇದ್ದಿ. ನಾನು ಮರ್ತ್ಯ ಅಂತ ನೀನು ಹೇಳ್ಕೊಳ್ಳೋದು ಅಂದ್ರೇನು? ಮರ್ತ್ಯ ಅಂತಂದರೆ ಯಾರು ಸಾಯ್ತಾನೋ ಅವನು, ಮೃತ್ಯುವಿನಿಂದ ಗ್ರಸ್ತನಾದವನು ಮರ್ತ್ಯ. ನೀನು ಹಾಗೆ ಹೇಳ್ಕೋತಾ ಇದ್ದಿ, ಹೀಗೆ ಹೇಳಿ ನಮ್ಮನ್ನು ಮೋಹಗೊಳಿಸುತ್ತಿ. ನಮಗೆ ಗೊತ್ತಿದೆ ನೀನು ಯಾರು ಅಂತ, ಆದರೆ ನತು ಸೂಕ್ಷ್ಮವಿದ, ನಮಗೆ ಸೂಕ್ಷ್ಮ ಗೊತ್ತಿಲ್ಲ ಅಷ್ಟೇ. ಯೋಸಿ ಸೋಸಿ ಜಗತ್ರಾಣ ಪ್ರವೃತ್ತೋ ನಾಥ ಸಂಸ್ಥಿತಃ ಜಗತಶ್ಚಲ್ಯ ನಿಷ್ಕರ್ಷಂ ಕರೋಶ್ಯಸುರಸೂದನ. ನೀನು ಯಾರೋ ಅವನೇ ನೀನು. ಏನು ಹಾಗಂದ್ರೆ ಯೋಸಿ ಸೋಸಿ, ಯಾರೋ ಅವನೇ ನೀನು, ಯಾರು ನೀನೋ ಅವನೇ ನೀನು ಅಂದ್ರೆ ಏನರ್ಥ ಅಂದರೆ, ಮೂಲ ರೂಪದಲ್ಲಿರುವ ದೇವರು ಯಾರೋ ಅವನೇ ನೀನು ಈ ಅವತಾರ ರೂಪದಲ್ಲಿ ಇದ್ದೀಯ. ಜಗತ್ರಾಣ ಪ್ರವೃತ್ತ ನಾಥ ಸಂಸ್ಥಿತ, ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಿ, ಜಗತ್ತಿಗೆ ನೆಟ್ಟ ಮುಳ್ಳನ್ನು ಕಿತ್ತಲಿಕ್ಕೆ ನೀನಿದ್ದಿ. ಜಗತಃ ಶಲ್ಯ ನಿಷ್ಕರ್ಷಂ ಕರೋಷಿ ನೀಯತಾಂ ಪಾರಿಜಾತೋಯಂ ಕೃಷ್ಣದ್ವಾರವತೀಂ ಪುರೀಂ ಮರ್ತ್ಯಲೋಕೆ ತ್ವಯಾ ತ್ಯಕ್ತೆ ನಾಯಂ ಸಂಸ್ಥಾಸ್ಯತೆ ಭುವಿ. ಈ ಪಾರಿಜಾತವನ್ನು ನೀನು ತಗೊಂಡು ಹೋಗು ದ್ವಾರಕಾ ಪಟ್ಟಣಕ್ಕೆ.
ಎಲ್ಲಿ ತನಕ ನೀನಿರ್ತೀಯೋ ಅಲ್ಲಿ ತನಕ ಪಾರಿಜಾತ ಇರುತ್ತೆ. ಯಾವಾಗ ನೀನು ಆ ಲೋಕವನ್ನು ಬಿಡ್ತೀಯೋ ಪಾರಿಜಾತ ವೃಕ್ಷ ಇಲ್ಲಿ ಬರುತ್ತೆ. ಹೀಗಾಗಿ ಈಗಿರೋದು ಯಾವುದು ಅಂದರೆ ಪ್ರಾಯ ಪಾರಿಜಾತದ ತರಹ ಇರೋದಿರಬಹುದು. ಯಾಕೆಂದರೆ ಒರಿಜಿನಲ್ ಪಾರಿಜಾತ ಅಂತ ಇವತ್ತಿನ ಪರಿಭಾಷೆಯಲ್ಲಿ ಏನು ಹೇಳ್ತೇವೆ, ಅದು ಕೃಷ್ಣ ಭೂಮಿಯನ್ನು ಬಿಟ್ಟಾಗಲೇ ಬಂದ್ಬಿಟ್ಟಿದೆ. ದೇವದೇವ ಜಗನ್ನಾಥ ಕೃಷ್ಣ ವಿಷ್ಣು ಮಹಾಭುಜ ಶಂಖಚಕ್ರ ಗದಾಪಾಣಿ ಕ್ಷಮಸ್ವೈತತ್ ವ್ಯತಿಕ್ರಮಂ. ಓ ಜಗನ್ನಾಥನೇ, ಕೃಷ್ಣನೇ, ವಿಷ್ಣುವೇ, ಮಹಾಭುಜನೇ, ಚಕ್ರ ಗದೆಗಳನ್ನು ಹೊತ್ತವನೇ, ಶಂಖ ಚಕ್ರ ಗದೆಗಳನ್ನು ಹೊತ್ತವನೇ, ಕ್ಷಮಸ್ವೈತದ್ ವ್ಯತಿಕ್ರಮಂ. ಈ ಅತಿಕ್ರಮವನ್ನು ಬಿಡು, ನನ್ನ ಅತಿಕ್ರಮವನ್ನು ಮನಸ್ಸಿಗೆ ಹಾಕಿಕೋ, ಕ್ಷಮಿಸು. ತಥೇತ್ಯುಕ್ತ್ವಾ ಚ ದೇವೇಂದ್ರ ಮಾದಗಾಮ ಭುವಂ ಹರಿಃ ಪ್ರಸಕ್ತೈ ಸಿದ್ಧಗಂಧರ್ವೈಃ ಸ್ತೂಯಮಾನಸ್ತುರರ್ಷಿಭಿಃ. ಆಯಿತು ಅಂತ ಹೇಳಿ ದೇವರೇನು ಮಾಡಿದ, ಅವನನ್ನು ಕ್ಷಮಿಸಿ ಅನುಗ್ರಹಿಸಿ ಭೂಮಿಗೆ ಬಂದ. ತತಃ ಶಂಖಮುಪಾಧ್ಮಾಯ ದ್ವಾರಕೋಪರಿ ಸಂಸ್ಥಿತಃ ಹರ್ಷಮುತ್ಪಾದಯಾಮಾಸ ದ್ವಾರಕಾವಾಸಿನಾಂ ದ್ವಿಜಾ. ಶಂಖವನ್ನು ಊದಿ ದ್ವಾರಕೆಯ ಮೇಲ್ಗಡೆ, ಇದು ದ್ವಾರಕೆ ಅಂತಂದರೆ ಹೀಗೆ ದೇವರು ಬರ್ತಾ ಇದ್ದಾನೆ, ಬಂದ ಕೂಡಲೇ ಶಂಖ ಊದಿದ. ಎಲ್ಲರಿಗೂ ಭಾರಿ ಖುಷಿಯಾಯಿತು. ಅವತೀರ್ಯಾಥ ಗರುಡಾತ್ ಸತ್ಯಭಾಮಾತಃ ಯವಾನ್ ನಿಷ್ಕುಟೆ ಸ್ಥಾಪಯಾಮಾಸ ಪಾರಿಜಾತಂ ಮಹಾತರುಂ. ದೇವರು ಇಳಿದು ಪಾರಿಜಾತ ವೃಕ್ಷವನ್ನು ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ಸ್ಥಾಪನೆ ಮಾಡಿದ. ಯಮಭ್ಯತ್ಯ ಜನಸ್ಸರ್ವೋ ಜಾತಿಂ ಸ್ಮರತಿ ಪೌರ್ವಿಕೀಂ ವಾಸ್ಯತೆ ಯಸ್ಯ ಪುಷ್ಪೋತ್ಥ ಗಂಧೇನೋರ್ವೀತ್ರಿಯೋಜನಂ. ಆ ಪಾರಿಜಾತ ವೃಕ್ಷದ ಸ್ಪೆಷಾಲಿಟಿ ಏನು ಅಂದರೆ, ಅಲ್ಲ ಹತ್ತಿರ ಬಂದರೆ ಸಾಕು ಪೂರ್ವಜನ್ಮದ ನೆನಪಾಗ್ತಿತ್ತಂತೆ ಎಲ್ಲರಿಗೂ. ವಾಸ್ಯತೆ ಯಸ್ಯ ಪುಷ್ಪೋತ್ಥ ಗಂಧೇನ ಉರ್ವಿ ತ್ರಿಯೋಜನಂ. ಪಾರಿಜಾತ ವೃಕ್ಷದ ಕೆಳಗಡೆ ಬಂದರೆ ಜಾತಿ ಸ್ಮರಣೆ, ಹಿಂದಿನ ಜಾತಿಯೆಲ್ಲ ನೆನಪಾಗೋದು. ಆಮೇಲೆ 3 ಯೋಜನ ಅದರ ಪರಿಮಳ ಹರಡಿರ್ತಾ ಇತ್ತು. ತತಸ್ಥೆ ಯಾದವಾಸ್ತರ್ವೇ ದೇಹ ಬಂಧಾನ್ ಅಮಾನುಚಾನ್ ದದೃಶು ಪಾದಪೇ ತಸ್ಮಿನ್ ಕುರುವಂತೋ ಮುಖದರ್ಶನಂ. ಆಮೇಲೆ ವೃಕ್ಷದ ಹತ್ತಿರ ಹೋಗಿ ತಮ್ಮ ಮುಖವನ್ನು ನೋಡಿಕೊಂಡ್ರೆ ಅವರಿಗೆ ದೇಹಬಂಧಾನ್ ಅಮಾನುಷಾನ್, ಅಮಾನುಷವಾದ ಅಂದರೆ ದೇವತೆಗಳು ಮೊದಲಾದವರೆಲ್ಲರ ದರ್ಶನ ಅಲ್ಲಿ ಆಯಿತು. ಕಿಂಕರೈ ಸಮುಪಾನೀತಂ ಹಸ್ತ್ಯಶ್ವಾರಿ ತಥೋಧನಂ ವಿಭಜ್ಯ ಪ್ರದದೌ ಕೃಷ್ಣ ಬಾಂಧವಾನಾಂ ಮಹಾಮತಿ. ಆಮೇಲೆ ಅಷ್ಟೊತ್ತಿಗೆ ಈ ನರಕಾಸುರನ ಮನೆಯಿಂದ ಏನು ಹಣಗಳನ್ನೆಲ್ಲ ತಗೊಂಡು ಕಳಿಸಿದ್ನಲ್ಲ ದೇವರು, ಅದು ಬಂತಂತೆ. ಅದನ್ನು ಎಲ್ಲರಿಗೂ ಹಂಚಿದ. ಇದು ಸಮಾಜವಾದ, ಇದು ಕಮ್ಯುನಿಸಮ್. ಯಾರ್ದೋ ದುಡ್ಡು ಹಂಚೋದಲ್ಲ, ನಮ್ಮ ದುಡ್ಡು ಹಂಚಬೇಕು. ಈಗ ಏನು ಕಮ್ಯುನಿಸಮ್ ಅಂದರೆ, ದುರ್ಬಲರ ಹಣವನ್ನು ಕಿತ್ತು ಪ್ರಬಲರಿಗೆ ಹಂಚೋದು ಈಗಿನ ಕಮ್ಯುನಿಸಮ್. ಇದಕ್ಕಿಂತ ಆ ರಾಬಿನ್ ಹುಡ್ ಆಗಬಹುದು. ಈಗ ಉಲ್ಟಾ, ಯಾರು ಸಮಾಜದಲ್ಲಿ ದುರ್ಬಲರಿರ್ತಾರೆ, ಯಾರು ಮೆದುಕಲರಿರ್ತಾರೆ, ಅವ್ರ ದುಡ್ಡನ್ನು ಕಿತ್ಕೊಂಡು ವಿಪರೀತ ಹಾಕಿ ಇನ್ನೊಬ್ಬರಿಗೆ ಹಂಚೋದು. ಆವಾಗ ಹಾಗಲ್ಲ, ಅವನು ಬಲದಿಂದ ಗಳಿಸಿದ್ದನ್ನು ಎಲ್ಲರಿಗೂ ಕೊಟ್ಟ. ಕನ್ಯಾಶ್ಚ ಕೃಷ್ಣೋ ಜಗ್ರಾಹ ನರಕಸ್ಯ ಪರಿಗ್ರಹಾನ್ ತತಃ ಕಾಲೇ ಶುಭೇ ಪ್ರಾಪ್ತ ಉಪಯೇ ಮೇ ಜನಾರ್ದನಃ ತಾಕ್ಕನ್ಯಾ ನರಕೇಣಾತನ್ ಸರ್ವತೋ ಯಾಸ್ತಮಾಹೃತಾ. ಆಮೇಲೆ 16,100 ಮಂದಿ ಇದ್ದರು ನರಕಾಸುರ ಎತ್ಕೊಂಡು ಹೋದವರು. ಅವರೆಲ್ಲರನ್ನು ಸ್ವೀಕಾರ ಮಾಡಿದ. ಏಕಸ್ಮಿನ್ನೇವ ಗೋವಿಂದ ಕಾಲೇ ತಾತಾಂ ಮಹಾಮುನೆ ಜಗ್ರಾಹ ವಿಧಿವತ್ ಪಾಣೀನ್
ಪೃಥಗ್ಗೇಹೇಷು ಧರ್ಮತಃ. ನರಕಾಸುರ ತಗೊಂಬಂದವರನ್ನು ಮದುವೆ ಆದ. ಹೇಗೆ ಅಂದರೆ ಒಂದೇ ಮುಹೂರ್ತ, ಬೇರೆ ಬೇರೆ ಮನೆ, ಅಷ್ಟು ರೂಪಗಳಲ್ಲಿ ಒಂದೇ ಮುಹೂರ್ತದಲ್ಲಿ 16,100 ರೂಪಗಳನ್ನು ತಳೆದು ಮದುವೆ ಆದ. ಇದು ಇರೋದು. ಇವರೆಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಪಾಪ ಭಾರತದ ಬಗ್ಗೆ ಅಭಿಮಾನ ಇರುತ್ತೆ, ಆದರೆ ಇದರಲ್ಲಿರೋದನ್ನೆಲ್ಲ ಕೂಡಿಸ್ಲಿಕ್ಕಾಗಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಯಾರೂ ಹೀಗೆ ಮಾಡಲ್ಲ. ಪ್ರಾಯ ಹಿಂದೂಗಳನ್ನು ಬಿಟ್ಟರೆ ಬೇರೆ ಯಾರೂ ಈ ತರಹ ಪ್ರಯತ್ನ ಪಡಲ್ಲ. ಕ್ರಿಸ್ತನ ಪವಾಡಗಳಿಗೆ ವೈಜ್ಞಾನಿಕ ಮುಖ ಇದೆ ಅಂತ ಹೋಗಲ್ಲ ಅವರು. ಇದಾಯ್ತು ಅಷ್ಟೇ. ನಾವು ಮಾತ್ರ ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲ, ನಾವು ವೈಜ್ಞಾನಿಕವಾಗಿಯೂ ಪ್ರೂವ್ ಮಾಡಬೇಕು ಅಂತ. ಅದರಿಂದಾಗಿ ಏನಾಗತ್ತೆ, ಇದನ್ನೆಲ್ಲ ನೋಡಿ ಅದು ಕೃಷ್ಣನ ಕಾಲ, ಕೃಷ್ಣ ಈ ಮಹಾಭಾರತಾದಿಗಳನ್ನು ಬರೆಯುವ ಕಾಲದಲ್ಲಿ ಮಹಾಭಾರತಾದಿಗಳಲ್ಲಿ ಸೇರಿದೆ 16,100 ಮಂದಿಯನ್ನು ಮದುವೆ ಆದ ಅಂತ. ಒಂದು 3-4 ಜನರನ್ನು ಅಷ್ಟೇ ಕೃಷ್ಣ ಮದುವೆ ಆಗಿರಬಹುದು. ಹಾಗಾದರೆ 16,100 ಮಂದಿ ಅಂತ ಯಾಕೆ ಹೇಳಿದ್ರು? ಆಗ ಮುಸಲ್ಮಾನರಾದರೂ ಜನಾನ ಇಟ್ಕೊಂಡಿದ್ರು, ಅವ್ರಿಗೊಂದು ಸಮಾಧಾನ ಬೇಕಿತ್ತು. ಇಲ್ಲ, ನಮ್ಮ ಕೃಷ್ಣ ಇವ್ರಿಗಿಂತ 16,100 ಮಂದಿಯನ್ನು ಇಟ್ಕೊಂಡಿದ್ದ ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಭೈರಪ್ಪ ಇನ್ನೊಂದು ಹೆಜ್ಜೆ ಮುಂದೆ, ನರಕಾಸುರನಿಂದ ಒಂದು ಸುಮಾರು 100-150 ಜನ ಕರ್ಕೊಂಡು ಬಂದಂತೆ. ಅವ್ರಿಗೆಲ್ಲ ಈಗಾಗಲೇ ಮದುವೆ ಆಗಿ ನರಕಾಸುರನಿಂದ ಮಕ್ಕಳಿದ್ವಂತೆ. ಅವನನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡಿದ, ಮಕ್ಕಳ ಸಮೇತ. ಹೀಗಾಗಿ ಅವರೆಲ್ಲ ನಾನು ವಾಸುದೇವ ಅಂತ ಹೇಳಿಕೊಂಡು ಎಲ್ಲ ಪಟ್ಟಣಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರನ್ನೇ ನೇಮಿಸ್ತಾ ಇದ್ರು. 2 ಆಯಿತು ಲಾಭ. ಒಂದು, ಅವ್ರಿಗೊಂದು ನೆಲೆ ಕೊಟ್ಟ ಹಾಗಾಯಿತು. ನೋಡಿ, ಕೃಷ್ಣ ವಾಸುದೇವನ ಮಕ್ಕಳು ಎಷ್ಟು ಸಭ್ಯರು, ಎಷ್ಟು ವಿನಯವಂತರು. ನೋಡಿ, ದೊಡ್ಡ ರಾಜನ ಮಕ್ಕಳಾಗಿ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹೀಗೆಲ್ಲ ಆಯಿತು ನಂತರದ ಕಾಲದಲ್ಲಿ. ಇಲ್ಲಿರೋದೇನು ಅಂದರೆ ನಾರಾಯಣ ಹೀಗೆ ಅಂತ ಒಪ್ಕೋಬೇಕಷ್ಟೆ, ಬೇರೇನಿಲ್ಲ. 16 ಸಹಸ್ರಾಣಿ ಶತಮೇಕಂ ತತೋಧಿಕಂ ತಾವಂತಿ ಚಕ್ರೇ ರೂಪಾಣಿ ಭಗವಾನ್ ಮಧುಸೂದನ. 16,100 ಮಂದಿ ರೂಪಗಳನ್ನು 100 ರೂಪಗಳನ್ನು ದೇವರು ತೆಗೊಂಡ. ಏಕೈಕಮೇವತಃ ಕನ್ಯಾ ಮೇನಿರೇ ಮಧುಸೂದನ ಮಮೈವ ಪಾಣಿಗ್ರಹಣಂ ಮೈತ್ರೇಯ ಕೃತವಾನಿತಿ. ಆ ಎಲ್ಲ ಹೆಣ್ಣು ಮಕ್ಕಳು ನನ್ನೊಬ್ಬನನ್ನೇ ಮದುವೆ ಮಾಡಿಕೊಂಡ ಅಂತ ಹೇಳಿ ಅವರೆಲ್ಲ ಅಂದುಕೊಂಡಿದ್ರು. ಅಯ್ಯೋ, ಇನ್ನೂ 15,999 ಜನರ ಕಥೆ ಏನೋ, ನಾನೊಬ್ಬಳೇ ಮದುವೆ ಆಗಿದ್ದೇನೆ ಅಂತ ಅವರೆಲ್ಲ ಅಂದುಕೊಂಡ್ರು. ಕ್ರಿಶ್ಚಿಯಾನಿಟಿಲಿ ನಮ್ಮಲ್ಲಿ ಮಾತ್ರ ಹೆದರಿಕೆಗೆ ನಾವು ಈ ಕಡೆನೂ ಆಗ್ತೀವಿ, ಆ ಕಡೆನೂ ಆಗ್ತೀವಿ. ಇಲ್ಲ ನಂಬಿಕೆ ಅಥವಾ ಅಪನಂಬಿಕೆ ಅಂತ. ಕ್ರಿಶ್ಚಿಯಾನಿಟಿಲಿ ಎರಡೇ, ಬ್ಲಾಕ್ ಅಂಡ್ ವೈಟ್. ಇಲ್ಲ ನಂಬ್ತಾರೆ, ಇಲ್ಲ ನಂಬಲ್ಲ. ಹೆದರಿಕೆ ಅನ್ನೋದಿಲ್ಲ. ಅದೇ ನಾವು ಇಲ್ಲಿ ಹೇಗೋ ಆಗ್ತಾ ಇದೆ, ಏನು ಮಾಡ್ಲಿಕ್ಕೆ ಬರಲ್ಲ. ನಿಶಾಸುತ ಜಗತ್ಸ್ರಷ್ಟ ತಾತಾಂ ಗೇಹೇತು ಕೇಚವಃ ಉವಾತ ವಿಪ್ರತರವಾತಾಂ ವಿಪ್ರರೂಪಧರೋ ಹರಿಹಿ. ಅಷ್ಟೂ ಜನರ ಮನೆಯಲ್ಲಿ ದೇವರು ಆ ರಾತ್ರಿಯನ್ನು ಕಳೆದ, ಒಂದು ಆಯಾ ರೂಪವನ್ನು ತೆಗೊಂಡು ಅನ್ನುವಲ್ಲಿಗೆ 31ನೇ ಅಧ್ಯಾಯ. ಪ್ರದ್ಯುಮ್ನಾದ್ಯ ಹರೇ ಪುತ್ರಾ ರುಕ್ಮಿಣ್ಯಾಂ ಕಥಿತಾಸ್ತವ. ಪ್ರದ್ಯುಮ್ನಾದಿಗಳು ದೇವರ ಮಕ್ಕಳು, ಭಾನು ಭೌಮ ಮೊದಲಾದವರು. ಇನ್ನು ದೀಪ್ತಿಮತ್ತಾಮ್ರ ಪಕ್ಷಾದ್ಯಾ ರೋಹಿಣ್ಯಾಂ ತನಯಾ ಹರೇ. ರೋಹಿಣಿ ಅಂದರೆ ಜಾಂಬವತಿ, ಅವಳಲ್ಲಿ ದೀಪ್ತಿಮಾನ್, ತಾಮ್ರಪಕ್ಷ, ಸಾಂಬ ಮೊದಲಾದ ಬಲಿಷ್ಠರು ಹುಟ್ಟಿದ್ರು. ರೋಹಿಣ್ಯಾಂ ಜಾಂಬವತ್ಯಾಂ ಒಂದೇ ಅನ್ವಯ. ಜಾಂಬವತಿ ಯಾರು, ಅವಳ ಹೆಸರು ರೋಹಿಣಿ ಅಂತ.
ತನಯ ಭದ್ರವಿಂದಾದ್ಯಾಹ ನಾಗ್ನಜಿತ್ಯಾಂ ಮಹಾಬಲಾಹ. ಭದ್ರವಿಂದ ಮೊದಲಾದವರು ನಗ್ನಜಿತನ ಮಗಳು ನೀಲಾಳಲ್ಲಿ ಹುಟ್ಟಿದರು. ಸಂಗ್ರಾಮಜಿತ್ ಮೊದಲಾದವರು ಶೈವ್ಯೆಯಲ್ಲಿ ಹುಟ್ಟಿದರು. ವೃಕ ಮೊದಲಾದವರೆಲ್ಲ ಮಾದ್ರಿಯಲ್ಲಿ ಹುಟ್ಟಿದರು. ಲಕ್ಷಣ ಅನೇಕ ಜನ ಗಾತ್ರವಾನ್ ಮೊದಲಾದ ಮಕ್ಕಳನ್ನು ಹುಟ್ಟಿದಳು. ಶ್ರುತ ಮೊದಲಾದವರೆಲ್ಲ ಕಾಳಿಂದಿಯ ಮಕ್ಕಳು. ಅನ್ಯಾತಾಂ ಚೈವ ಭಾರ್ಯಾಣಾಂ ಸಮುತ್ಪನ್ನಾನಿ ಚಕ್ರಿಣಃ ಅಷ್ಟಾಯುತಾನಿ ಪುತ್ರಾಣಾಂ ಸಹಸ್ರಾಣಿ ಶತಂ ತಥಾ. ಸುಮಾರು ಒಟ್ಟು ಎಷ್ಟಿತ್ತು ಅಂತ ಹೇಳಿದ್ರೆ 88,100 ಜನ ಹುಟ್ಟಿದ್ದು. ಪ್ರದ್ಯುಮ್ನ ಪ್ರಥಮಸ್ತೇಚಾಂ ತರ್ವೇಚಾಂ ರುಕ್ಮಿಣೀ ಸುತಃ ಪ್ರದ್ಯುಮ್ನಾದ ನಿರುದ್ಧೋ ಭೂತ್ ವಜ್ರಸ್ತಸ್ಮಾದಜಾಯತ. ಪ್ರದ್ಯುಮ್ನನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರ. ಅವನೇ ಪರೀಕ್ಷಿದ್ರಾಜನ ಜೊತೆಗೆ ಆಳ್ತಾ ಇದ್ದವನು, ಇನ್ಯಾರೂ ಇರಲಿಲ್ಲ ಅಲ್ಲಿ. ಅನಿರುದ್ಧೋ ರಣೇರುದ್ಧೋ ಬಲೆ ಪೌತ್ರೀ ಮಹಾಬಲಃ ಉಷಾಂ ಬಾಣಸ್ಯ ತನಯಾಂ ಉಪಯೇಮೆ ದ್ವಿಜೋತ್ತಮ. ಅನಿರುದ್ಧ, ಅವನಿಗೆ ಹೆಸರು ರಣೇ ಅರುದ್ಧ, ಯುದ್ಧದಲ್ಲಿ ತಡೆಯಲಾಗದವ, ಅದಕ್ಕೆ ಅನಿರುದ್ಧ. ನಿರುದ್ಧ ಅಂದರೆ ತಡೆ ಹಿಡಿಯಲ್ಪಟ್ಟವ, ಅನಿರುದ್ಧ ಅಂದರೆ ತಡೆಯಲಾಗದವ. ಅವನು ಬಲೇಹ ಪೌತ್ರಿ, ಬಲಿಯ ಮೊಮ್ಮಗಳು, ಬಲಿಯ ಮಗ ಬಾಣ, ಬಾಣನ ಮಗಳು ಉಷಾ. ಆ ಉಷಾಳನ್ನು ಮದುವೆ ಆದ. ದೊಡ್ಡ ಯುದ್ಧ ಆಯಿತು, ಘೋರವಾದ ಯುದ್ಧ. ಆ ಅನಿರುದ್ಧನ ಮದುವೆಯ ಸಂದರ್ಭದಲ್ಲಿ ಹರಿಶಂಕರಯೋ ಮಹತ್, ವಿಷ್ಣುವಿಗೂ ಶಿವನಿಗೂ ದೊಡ್ಡ ಯುದ್ಧ ಆಯಿತು. 1000 ಬಾಹುಗಳು ಕತ್ತರಿಸಿ ಹೋದವು ಬಾಣನದ್ದು. ಅದಕ್ಕೆ ಮೈತ್ರೇಯನಿಗೆ ಕುತೂಹಲ ಮೂಡಿತು. ಕಥಂ ಯುದ್ಧಮಭೂತ್, ಉಷಗಾಗಿ ಹೇಗೆ ಯುದ್ಧ ಆಯಿತು, ಬಾಣನ ಬಾಹುಗಳು ಹೇಗೆ ಕತ್ತರಿಸಿ ಬಿದ್ದುವು. ಓ ಮಹಾಭಾಗ್ಯವುಳ್ಳವನೇ, ನನಗೆಲ್ಲ ಹೇಳಬೇಕು, ಈ ಕಥೆಯನ್ನು ಕೇಳಲಿಕ್ಕೆ ನನಗೆ ಕುತೂಹಲ ಇದೆ ಅಂದ. ಈ ಕಥೆಯನ್ನು ಆಧರಿಸಿಕೊಂಡೇ ಉಷಾಹರಣ ಅನ್ನುವ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮಧ್ವಾಚಾರ್ಯರ ಪರಿಚಯ ಆಗುವುದಕ್ಕಿಂತ ಮೊದಲು ಆ ಕಥೆ ಹೇಳ್ತಾ ಇದ್ದಾರೆ. ಬಾಣನ ಮಗಳು ಉಷಾ ಅಂತ. ಒಂದು ಬಾರಿ ಪಾರ್ವತಿ ಏನಿದ್ದಾಳೆ, ಅವಳು ಸದಾಶಿವನ ಜೊತೆಗೆ ಆಟಾಡ್ತಾ ಇರುವಾಗ ಇವಳಿಗೆ ಅನ್ನಿಸ್ತಂತೆ, ನನಗೂ ಒಬ್ಬ ಗಂಡ ಇದ್ದರೆ ಚೆನ್ನಾಗಿರುತ್ತೆ ಅಂತ. ತತ ಸಕಲ ಚಿತ್ತಜ್ಞ, ಎಲ್ಲರ ಮನಸ್ಸನ್ನೂ ಬಲ್ಲ ಪಾರ್ವತಿ ಹೇಳಿದಳಂತೆ, ಅಲಮತ್ಯರ್ಥತಾಪೇನ ಭರ್ತ್ರಾತ್ಮಪಿ ರಂಸ್ಯಸೇ. ಯಾಕೆ ಸಂತಾಪ, ನಿನಗೆ ಒಂದು ಒಳ್ಳೆ ವರ ಸಿಗ್ತಾನೆ ಅಂತ ಹೇಳಿದಳು. ಇತ್ಯುಕ್ತ ಸಾ ತಯಾ ಚಕ್ರೆ ಕದೇತಿ ಮತಿಮಾತ್ಮನಃ. ಈ ರೀತಿ ಹೇಳಿದ್ಮೇಲೆ ಯಾವಾಗ ಅಂತ ಕೇಳಿದ್ದವಳು. ಯಾರು ನನ್ನ ಗಂಡ ಅಂತ ಕೇಳಿದ್ಲು. ಅದಕ್ಕೆ ಪಾರ್ವತಿ ಹೇಳಿದಂತೆ, ಒಳ್ಳೆ ವೈಶಾಖ ಶುಕ್ಲ ದ್ವಾದಶಿ ಸ್ವಪ್ನದಲ್ಲಿ ಯಾರು ನಿನಗೆ ಕಾಣಿಸಿಕೊಳ್ತಾನೆ, ನಿನ್ನ ಜೊತೆಗಿರುವಂತೆ ನನಗೆ ಕನಸಾಗತ್ತೆ, ಅವನೇ ನಿನ್ನ ಗಂಡ ಆಗ್ತಾನೆ ಅಂತ ಹೇಳಿದ್ರು. ತಸ್ಯಾಂ ಚಿತಾ ಉಷಾ ಸ್ವಪ್ನೆ ಯಥಾ ದೇವ್ಯಾ ಸಮೀರಿತಂ ತಥೈವ ಅಭಿಭವಂ ಚಕ್ರೆ ಕಶ್ಚಿದ್ರಾಗಂ ಚ ತತ್ರ ಸಾ. ಅದೇ ರೀತಿ ಉಷಯ ಸ್ವಪ್ನದಲ್ಲಿ ಪಾರ್ವತಿ ಹೇಳಿದಂತೆ ವೈಶಾಖ ಶುದ್ಧ ದ್ವಾದಶಿಯಲ್ಲಿ ಕನಸು ಬಿತ್ತು. ಆವಾಗ ತತಃಪ್ರಬುದ್ಧ ಪುರುಷಂ ಅಪಶ್ಯಂತಿ ಸಮುತ್ಸುಕ ಕ್ವಗತೋಸೀತಿ ನಿರ್ಲಜ್ಜ ಮೈತ್ರೇಯ ಉಕ್ತವತಿ ಸಖೀಂ. ಎಚ್ಚರಾದ ಕೂಡಲೇ ಎಲ್ಲಿ
ಎಲ್ಲಿ ಹೋಗಿದ್ದಾನವನು ಅಂತ ಕೇಳೋದು. ಅಲ್ಲಿ ಗೆಳತಿ ಇದ್ಲು, ಅವಳ ಹೆಸರು ಚಿತ್ರಲೇಖ ಅಂತ. ಯಾರೂ ಇಲ್ಲ. ಬಾಣಸ್ಯ ಮಂತ್ರಿ ಕುಂಭಾಂಡ ಚಿತ್ರಲೇಖ ಚ ತತ್ಸುತ. ಬಾಣನ ಮಂತ್ರಿ ಕುಂಭಾಂಡ ಅಂತ ಒಬ್ಬ ಇದ್ದ, ಅವನ ಮಗಳ ಹೆಸರು ಚಿತ್ರಲೇಖ. ಅವಳು ಈ ಅನಿರುದ್ಧನ ಉಷಯ ಗೆಳತಿ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ಲು. ಯದಾ ಲಜ್ಜಾ ಕುಲಾನಾಸ್ಯೈ ಕಥಯಾಮಾಸ ಸಖಿ ತದಾ ವಿಶ್ವಾತಮಾನೀಯ ಸರ್ವಮೇವಾಭ್ಯವಾದಯತ್. ಯಾವಾಗ ನಾಚಿಕೆಯಿಂದ ಏನನ್ನೂ ಹೇಳಲಿಲ್ಲವೋ ಇವಳು ಒಂದು ಸ್ವಲ್ಪ ನಿಧಾನವಾಗಿ ಮನವೊಲಿಸಿ ಎಲ್ಲವನ್ನ ಹೇಳಿದ್ರು. ವಿದಿತಾರ್ಥಾಂತು ತಾಮಾಹ ಪುನಶ್ಚೋಚಾಯತೋದಿತಂ ದೇವ್ಯಾ ತಥೈವ ತತ್ಪ್ರಾಪ್ತೌ ಯೋಹುಪಾಯ ಕುರುಶ್ವತಂ. ಎಲ್ಲವನ್ನ ಕನಸಿನಲ್ಲಿ ಕಂಡದ್ದನ್ನು ಹೇಳಿದ್ಲು. ಕನಸಿನಲ್ಲಿ ಕಂಡದ್ದನ್ನು ಹೇಳಿದ್ರೆ ಹೇಗೆ, ಅವನು ಅಂದರೆ ಯಾರು? ಚಿತ್ರಲೇಖ ಕೇಳಿದ್ಲು. ಈ ನನ್ನ ಮಗಳು, ದೊಡ್ಡ ಮಗಳು ಕನಸಲ್ಲಿ ಕಂಡಿದ್ದು ಕ್ಯಾಂಡಿ ಬೇಕು ಅಂತ ಒಂದು ಸರ್ತಿ ಆಟ ಹಿಡಿದಿದ್ದ. ಎಲ್ಲಿಂದ ಅಂತ ಹುಡ್ಕೋಣ. ಹಾಗೆ ಇವಳದು ಒಂದು ಸ್ವಲ್ಪ, ಇವಳು ದೊಡ್ಡವಳು ಅಷ್ಟೇ, ನನಗೆ ಅವನ ಜೊತೆ ಇರಬೇಕು ನಾನು. ಸರಿ, ಎಲ್ಲಿಂದ? ದುರ್ವಿಜ್ಞೇಯಮಿದಂ ವಕ್ತುಂ ಪ್ರಾಪ್ತುಂ ವಾಪಿ ನ ಶಕ್ಯತೆ ತಥಾಪಿ ಕಿಂಚಿತ್ ಕರ್ತವ್ಯಂ ಉಪಕಾರಂ ಪ್ರಿಯೇತವಾ. ದುರ್ವಿಜ್ಞೇಯಮಿದಂ ವಕ್ತುಂ, ಇದನ್ನು ಹೇಳಲಿಕ್ಕಾಗಲಿ ಮಾಡಲಿಕ್ಕಾಗಲಿ ಆಗಲ್ಲ, ಆಯಿತಾ? ಆದರೂ ಕೂಡ ನಾನು ಒಂದು ಸ್ವಲ್ಪ ಹೇಳ್ತೇನೆ, ನಿನಗೆ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಪ್ತಾಷ್ಟ ದಿನ ಪರ್ಯಂತಂ ತಾವತ್ ಕಾಲ ಪ್ರತೀಕ್ಷತಾಂ ಇತ್ಯುಕ್ತ್ವಾಭ್ಯಂತರಂ ಗತ್ವಾ ಉಪಾಯಂ ತಾಮಥಾ ಕರೋತ್. ಸರಿ, ಏನು ಮಾಡಬೇಕು? ನನಗೊಂದು 7-8 ದಿವಸ ಟೈಮ್ ಕೊಡು ಅಂತ ಕೇಳಿದ್ರು. ಆ 7-8 ದಿವಸಗಳಲ್ಲಿ ತತಪ್ಪಟೆ ಸುರಾನ್ ದೈತ್ಯಾನ್ ಗಂಧರ್ವಾಂಶ್ಚ ಪ್ರಧಾನತಃ ಮನುಷ್ಯಾಂಶ್ಚ ವಿಲಿಖ್ಯಾಸ್ಮೈ ಚಿತ್ರಲೇಖಾನ್ಯದರ್ಶಯತ್. ಒಂದು ಬಟ್ಟೆಯನ್ನು ಹರಿದುಕೊಂಡು ಆ ಕ್ಯಾನ್ವಾಸ್ಗಳಲ್ಲಿ, ಹಲವಾರು ಕ್ಯಾನ್ವಾಸಿನಲ್ಲಿ ಅವಳು ಚಿತ್ರ ಬರೆದು, ಎಲ್ಲರ ಚಿತ್ರ. ಮನುಷ್ಯೇಷು ದದೌ ಅಪಾಸ್ಯದ ಸಾತು ಗಂಧರ್ವಾನ್ ತಥೋರಗ ಮಾಸುರಾಸುರಾನ್ ಮನುಷ್ಯೇಷು ದದೌ ದೃಷ್ಟಿಂ ತೇಷ್ವಪ್ಯಂಧಕ ವೃಷ್ಟಿಷೂ. ಗಂಧರ್ವರದ್ದು, ನಾಗರದ್ದು, ದೇವತೆಗಳದ್ದು, ದೈತ್ಯರದ್ದು ಎಲ್ಲ ಪಕ್ಕದಲ್ಲಿ ಇಟ್ಬಿಡು ಒಂದು. ಇಲ್ಲಾಂದ್ರೆ ಅದು 1 ವರ್ಷ ಆಗೋದು ನೋಡಲಿಕ್ಕೆ. ಎಲ್ಲರನ್ನ ಸೇರಿಸಿದ್ರೆ ಉಳಿದದ್ದು ಯಾವುದೋ ಒಂದೇ ಮನುಷ್ಯರದ್ದು. ಮನುಷ್ಯರಲ್ಲಿ ಎಷ್ಟು ಜನ ರಾಜರಿದ್ದಾರೆ? ಎಷ್ಟೋ 1000 ಜನ ರಾಜರಿದ್ದಾರೆ. ಅವ್ರನ್ನ ಹೆಂಗೆ ನೋಡೋದು? ಯಾಕೋ ಎಲ್ಲರನ್ನ ತೆಗೆದು ಯಾದವರನ್ನು ಮಾತ್ರ ಇಟ್ಕೊಂಡ್ಳು. ಕೃಷ್ಣರಾಮೋ ವಿಲೋಕ್ಯಾಸೀತ್ ಸುಬ್ರಿರ್ಲಜ್ಜಾ ಜಡೇವತಾ. ಸರಿ, ಕೃಷ್ಣರಾಮರನ್ನು ನೋಡಿದಾಗ ಒಂದು ಸ್ವಲ್ಪ ನಾಚಿಕೆ ಬಂದ ಹಾಗಾಯಿತು, ಯಾಕೆಂದ್ರೆ ಅವನ ನೆನಪಾಯಿತು. ಪ್ರದ್ಯುಮ್ನ ದರಚನೆ ವೀಡಾ ದೃಷ್ಟಿಂ ನಿನ್ನೇನ್ಯತೋ ದ್ವಿಜ. ಪ್ರದ್ಯುಮ್ನನನ್ನು ನೋಡಿದಾಗ ಬೇರೆ ಕಡೆ ನೋಡಿದ್ಲು. ದೃಷ್ಟ ಮಾತ್ರೇ ತತಕ್ಕಾಂತೆ ಪ್ರದ್ಯುಮ್ನ ತನಯೇ ದ್ವಿಜ ದೃಷ್ಟ್ವಾತ್ಯರ್ಥ ವಿಲಾಸಿನ್ಯ ಲಜ್ಜಾ ಕ್ವಾಪಿ ನಿರಾಕೃತ. ಯಾವಾಗ ಪ್ರದ್ಯುಮ್ನನ ಮಗನನ್ನು ನೋಡಿದಳೋ ಅವಳ ಕಣ್ಣು ಅಲ್ಲೇ ನೆಟ್ಟು ಹೋಯಿತು. ನಾಚಿಕೆಯೂ ಅವಳನ್ನು ಕಾಡಲಿಲ್ಲ. ಸೋಯಂ ಸೋಯಮಿತ್ಯುಕ್ತೆ ತಯಾ ತಾಯೋ ಗಗಾಮಿನಿ ಚಿತ್ರಲೇಖಾ ಭವೇದೇನಾಂ ಉಷಾಂ ಬಾಣಸುತಾಂ ತದಾಂ. ಅವಳೇನು ಮಾಡಿದ್ಲು? ಸೋಯಂ ಸೋಯಂ, ಅವನೇ ಇವನು ಅವನೇ ಇವನು ಅಂತ ಹೇಳಿ ಸುಮ್ಮನಾದ್ಲಂತೆ. ಚಿತ್ರಲೇಖೋ ವಾಚ ಅಯಂ ಕೃಷ್ಣಸ್ಯ ಪೌತ್ರಸ್ತೆ ಭರ್ತಾ ದೇವ್ಯಾ ಪ್ರಸಾದಿತಃ ಅನಿರುದ್ಧ ಇತಿ ಖ್ಯಾತಃ ಪ್ರಖ್ಯಾತ ಪ್ರಿಯದರ್ಶನಃ. ಇವನು ಕೃಷ್ಣನ ಮಗನ ಮಗ, ಪ್ರದ್ಯುಮ್ನನ ಮಗ, ನಿನ್ನ ಮೊಮ್ಮಗ, ಇದು ಕೃಷ್ಣನ ಮೊಮ್ಮಗ ಆಗ್ತಾನೆ. ಅನಿರುದ್ಧ ಅಂತ ಅವನ ಹೆಸರು. ಪ್ರಾಪ್ನೋಚಿ ಯದಿ ಭರ್ತಾರಮಿಮಂ ಪ್ರಾಪ್ತಂ ತ್ವಯಾಖಿಲಂ ದುಷ್ಪ್ರವೇಶ ಪುರಿ ಪೂರ್ವಂ ದ್ವಾರಕಾ ಕೃಷ್ಣ ಪಾಲಿತ. ಅದರಿಂದಾಗಿ ನೀನು ಈಗ ಬಹಳ ದುಬಾರಿಯಾದ ಕನಸು ನಿನಗೆ ಬಿದ್ದಿದ್ದಾಯಿತು. ಯಾಕೆಂದರೆ ದ್ವಾರಕೆಗೆ ಹೋಗಲಿಕ್ಕೆ ಆಗೋದಿಲ್ಲ. ತಥಾಪಿ ಯತ್ನಾತ್ ಭರ್ತಾರಮಾನಯಿಷ್ಯಾಮಿ ತೇ ಸಖಿ ರಹಸ್ಯಮೇ ತದ್ವಕ್ತವ್ಯಂ ನ ಕಸ್ಯಚಿದಪಿ ತ್ವಯಾ.
ಪ್ರಯತ್ನಪಟ್ಟು ನಿನ್ನ ಗಂಡನನ್ನು ನಾನು ತರ್ತೇನೆ, ಆದರೆ ರಹಸ್ಯಮೇತತ್ತು ವಕ್ತವ್ಯ, ಇದು ಯಾರಿಗೂ ಹೇಳಬಾರದು, ಇದು ರಹಸ್ಯ. ಅಚಿರಾತ್ ಆಗಮಿಷ್ಯಾಮಿ ಸಹಸ್ವ ವಿರಹಂ ಮಮ ಯಯೌ ದ್ವಾರವತೀಂ ಚೋಚಾಂ ಸಮಾಶ್ವಾಸ್ಯ ತತಃಸಖೀಂ. ಇಷ್ಟು ನುಡಿದು ಅವಳು ಹೋದಳು. ಯಾರು? ಚಿತ್ರಲೇಖ ಅನ್ನುವವಳು. ಅನ್ನುವಲ್ಲಿಗೆ 32ನೇ ಅಧ್ಯಾಯ. ಬಾಣೋಪಿ ಪ್ರಣಿಪತ್ಯಾಗ್ರೇ ಮೈತ್ರೇಯಾ ತ್ರಿಲೋಚನಂ ದೇವಬಾಹುತಹತ್ರೇಣ ನಿರ್ವಿಣ್ಣೋಸ್ಮ್ಯಾಹವಂ ವಿನಾ. ಇಷ್ಟೊತ್ತಿಗೆ ಅವನಿಗೊಂದು ದುರ್ಬುದ್ಧಿ ಉಂಟಾಗಿತ್ತು ಬಾಣನಿಗೆ. ಸೀದಾ ಹೋಗಿ ಸದಾಶಿವನಿಗೆ ನಮಸ್ಕಾರ ಮಾಡಿ, ಸ್ವಾಮಿ 1000 ತೋಳು ಕೊಟ್ಬಿಟ್ಟಿದ್ದೀರಾ, ಇಟ್ಕೊಂಡು ಏನು ಮಾಡಲಿ, ಯುದ್ಧನೇ ಇಲ್ಲ ಅಂದ. ಕೈ ಕಡಿತಾ ಇದೆ, ತೋಳು ಕಡಿತಾ ಇದೆ, ಯುದ್ಧ ಮಾಡಬೇಕು ಅಂತ. ಏನು ಯುದ್ಧ ಮಾಡೋದು ನಾನು? ಯುದ್ಧದ ಪ್ರಸಂಗವೇ ಇಲ್ಲ. ತಿನ್ನಲಿಕ್ಕೆ ಮೊದಲಾದವುಗಳನ್ನು ಮಾಡಲಿಕ್ಕೆ 2 ಕೈ ಸಾಕು, ಇನ್ನು 998 ಕೈ ಇಟ್ಕೊಂಡು ಏನು ಮಾಡಲಿ ಅಂತ ಕೇಳಿದ. ಅವ್ರು ನಕ್ರಂತೆ. ಮಯೂರಧ್ವಜ ಭಂಗಸ್ತೆ ಯದಾ ಬಾಣ ಭವಿಷ್ಯತಿ ಪಿಶಿತಾಚಿ ಜನಾನಂದಂ ಪ್ರಾಪ್ಸಸೆ ತ್ವಂ ತದಾರಣಂ. ಮಯೂರಧ್ವಜ ಭಂಗಸ್ತೆ. ನೋಡಪ್ಪ, ನಿನ್ನ ರಾಜ್ಯದ ಹೆಗ್ಗುರುತು ಮಯೂರಧ್ವಜ, ನವಿಲು ಹಕ್ಕಿ ಇರುವಂತಹ ಒಂದು ದೊಡ್ಡ ಬಾವುಟ. ಅದು ಯಾವಾಗ ಪಟಪಟ ಅಂತ ಬೀಳುತ್ತೆ, ಆಗ ಪಿಶಿತಾಶಿ ಜನಾನಂದಂ, ಮಾಂಸ ಉಣ್ಣುವವರಿಗೆ ಆನಂದವನ್ನು ನೀಡುವ ಯುದ್ಧ ನಿನಗಾಗತ್ತೆ. ಯಾವ ಅರ್ಥದಲ್ಲಿ ಹೇಳಿದ್ರು? ನಾವು ಸತ್ರು ಮಾಂಸ ಹದ್ದಿಗೆ ಆನಂದವೇ, ನೀವು ಸತ್ರು ಆನಂದವೇ. ನಾವೇ ಸತ್ವಿ, ನಾವೇ ಅಥವಾ ನೀನೇ ಸಾಯ್ತಿ ಅಂತ ಹೇಳಿದ್ರ ಗೊತ್ತಿಲ್ಲ. ಪಿಶಿತಾಶಿ ಜನಾನಂದಂ. ಇದೇ ಕಾಲದಲ್ಲಿ ಯೋಗ ವಿದ್ಯಾ ಬಲೇನತಂ, ಯೋಗ ವಿದ್ಯಾ ಬಲದಿಂದ ಅನಿರುದ್ಧ ಮಥಾನ್ಯೇ ಚಿತ್ರಲೇಖಾ ವರಾಪ್ಸರಾಹ, ಅನಿರುದ್ಧನನ್ನು ತಗೊಂಡು ಬಂದು ಕನ್ಯಾಂತಃಪುರಮಭ್ಯೇತ್ಯ ರಮಮಾಣಂ ತಹೋಚಯ ವಿಜ್ಞಾಯ ರಕ್ಷಿಣೋ ಗಾತ್ವ ಶಶಂಸುರ್ದೈತ್ಯ ಭೂಪತೆ. ಎಷ್ಟು ದಿವಸ ಅಂತ ಒಂದು ಗುಟ್ಟಾಗಿ ಇಡುತ್ತೆ. ಎಲ್ಲ ಗೊತ್ತಾಯಿತು. ಯಾವಾಗ ಯುದ್ಧ ಆಯಿತು, ನೆಮ್ಮದಿಯಿಂದ ಇದು ಗುಟ್ಟ. ಇಷ್ಟೊತ್ತಿಗೆ ಚಿತ್ರಲೇಖ ಏನು ಮಾಡಿದ್ಲು, ಹೋಗಿ ಆ ಅರ್ಧರಾತ್ರಿ ಅವನನ್ನು ತಗೊಂಡು ಬಂದು, ಅನಿರುದ್ಧನನ್ನು ಫಸ್ಟ್ ಕಿಡ್ನ್ಯಾಪ್, ಇತಿಹಾಸದ ಮೊದಲನೇ ಕಿಡ್ನ್ಯಾಪ್. ಹೆಣ್ಣನ್ನು ಮಾತ್ರ ಎತ್ಕೊಂಡು ಬರೋದು ನೋಡಿದ್ದೀವಿ, ಇದು ಉಲ್ಟಾ, ಗಂಡನ್ನು ಎತ್ಕೊಂಡು ಹೋದರು. ಎಷ್ಟು ದಿವಸ ಅವಳ ದೇಹ, ಅವಳ ಒಂದು ಮಾತು ಎಲ್ಲದರಲ್ಲಿ ಬದಲಾವಣೆ ಬರುತ್ತೆ ಮದುವೆ ಆದಮೇಲೆ ಅಲ್ವಾ? ಅದು ಬಂದ ಮೇಲೆ ಗೊತ್ತಾಯಿತು. ಸೀದಾ ಹೋಗಿ ಅವನಿಗೆ ಹೇಳಿದ್ರು, ವ್ಯಾಧಿಷ್ಟಂ ಕಿಂಕರಾಣಾಂತು ಸೈನ್ಯಂ ತೇನ ಮಹಾತ್ಮನ ಜಘಾನ ಪರಿಘಂ ಘೋರ ಆದಾಯ ಪರವೀರ. ಸರಿ, ಅವನು ಕೇಳಿದ ಕೂಡಲೇ ಕತ್ತಿ ಬಿಲ್ಲು ಬಾಣ ಹಿಡಿದು ಹೊರಟುಬಿಟ್ರು. ಅವ್ರಿಗೂ ಕೂಡ ಯುದ್ಧ ಇಲ್ಲದೆ ಕೆರಿತಾ ಇತ್ತು ತೋಳು. ಹೋಗಿದ್ದಾಯ್ತು, ಆರಾಮಾಗಿ ಅವ್ರನ್ನೆಲ್ಲ ಹೊಡೆದಾಕದ. ಹತೇಷು ತೇಷು ಬಾಣೋಪಿ ರಥಸ್ಥಃ ತದ್ವಧೋದ್ಯತಃ ಯುದ್ಧಮಾನೋ ಯಥಾಶಕ್ತಿ ಯದು ವೀರೇಣ ನಿರ್ಜಿತಃ. ಆಮೇಲೆ ಬಾಣ ಬಂದ, ಸೋತ. ಮಾಯೆಯ ಯುಧೇತೇನ ಸತತಾ ಮಂತ್ರಿಚೋದಿತಃ ತತಸ್ಥಂ ಪನ್ನಗಾಸ್ತ್ರೇಣ ಬಬಂಧ ಯದು ನಂದನಂ. ಆಮೇಲೆ ಒಂದು ಹಂತದ ತನಕ ಅಷ್ಟೇ. ಕ್ರಮೇಣ ಆ ಶಂಬರನ ಮಾಯೆ ಏನಿತ್ತು, ಆ ಎಲ್ಲ ಮಾಯೆಗಳನ್ನು ನೆನಪಿಂದ ತೆಗೆಯದೆ ಪ್ರಯೋಗ ಮಾಡಿದ. ಯಾರು? ಬಾಣ. ಆವಾಗ ಅವನು ಕಟ್ಟಿ ಹಾಕಿದ್ರು ಅವನ್ನ. ಈ ಕಥೆಯನ್ನು ನಾನು ಸುಮಾರು 4ನೇ ಕ್ಲಾಸಿನಲ್ಲಿ, ನಮ್ಮ ಸ್ಕೂಲ್ನಲ್ಲಿ, ನಾನು ಓದ್ತಾ ಇದ್ದ ಸ್ಕೂಲು ವ್ಯಾಸರಾಜ ವಿದ್ಯಾಸಂಸ್ಥೆ ಅಂತ, ಚನ್ನಪಟ್ಟಣ. ನಾನು ಅಳಸಿಂಗರಾಚಾರ್ಯರ ಪುಸ್ತಕ ಓದ್ತಾ ಇದ್ದೆ.
ಭಾಗವತ, ಭಾರತ, ರಾಮಾಯಣ ಆಗ ಯಾಕೋ ಸಿಕ್ಕಿರಲಿಲ್ಲ, ಮಹಾಭಾರತ ಮತ್ತು ಭಾಗವತ ಓದಿದ್ದಿದೆ. ಹಾಗೆ ಓದುವಾಗ ಅನಿರುದ್ಧನ ಕಥೆ ನನ್ನನ್ನು ಸೆಳೆದಿತ್ತು. ಕೃಷ್ಣನಿಗೆ ಮೊಮ್ಮಗ, ಎಂಥ ರೋಮಾಂಚಕವಾದದ್ದು. ನಾಯಕನನ್ನು ಎತ್ಕೊಂಡು ಹೋಗ್ತಾರೆ, ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ. ಇದನ್ನು ಮಕ್ಕಳು ಮುಂದೆ ಹೇಳ್ಬಿಟ್ಟಿದ್ದೆ ನಾನು. ಅವರು ಕತೆ ಹೇಳ್ತೇನೆ, ಕತೆ ಹೇಳಿ ಅಂತ ಹೇಳ್ತಾ ಇದ್ರು. ಸರಿ, ಅದಕ್ಕೆ ನಾನು ಆಯಿತು ಕತೆ ಹೇಳ್ತೇನೆ ಅಂತ ಹೇಳಿ ಅವ್ರ ಮುಂದೆ ಎಲ್ಲ ಬೇರೆ ಮಕ್ಕಳು, ಇವತ್ತು ನಮ್ಮವ್ರಿಗೆ ಹೇಳಿದ್ರೇ ಆಶ್ಚರ್ಯ ಆಗುತ್ತೆ ಈ ಕಥೆ. ಓ, ಕೃಷ್ಣನಿಗೆ ಮೊಮ್ಮಗ ಇದ್ನಾ, ಆಗ ಕೊಳಲು ಊದ್ತಾ ಇದ್ದೋ ಊದ್ತಿರ್ಲಿಲ್ವೋ, ಆಗಾದರೂ ಮೀಸೆ ಬಂತೋ ಬರಲಿಲ್ವೋ ಅಂತ ಅಧ್ಯಾಪಕರಿಗೆ ಒಂದು ಪ್ರಶ್ನೆ ಬಂತು. ಆಗ ಮೀಸೆ ಬಗ್ಗೆ ನಂಗೆ ಖಚಿತವಾದ ನಿಲುವಿರಲಿಲ್ಲ. ಅವು ನಾವು ನಮ್ಮ ತಾತ ಪೂಜೆ ಮಾಡುವ ಇದಕ್ಕೆ ಏನು ಪ್ರತಿಮೆಗೆ ಗಡ್ಡ ಮೀಸೆಗಳಿಲ್ಲ. ಪ್ರಾಯ ಗಡ್ಡ ಮೀಸೆ ಯಾಕೆ ಕೆತ್ತುತ್ತಾ ಇರಲಿಲ್ಲ ಪ್ರತಿಮೆಯಲ್ಲಿ ಅಂದರೆ ವೇದವ್ಯಾಸನಿಗೆ ಮಾತ್ರ ಕೆತ್ತುತ್ತಾರೆ, ಉಳಿದವ್ರಿಗೆ ಯಾಕೆ ಕೆತ್ತುತ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಹಾಗೆ ಕೆತ್ತಲಿಕ್ಕೆ ಗಡ್ಡ ಮೀಸೆಗಳನ್ನು ಕೆತ್ತಲಿಕ್ಕೆ ಅದು ಹೆಂಗೆ ಕಾಣ್ತಾ ಇತ್ತು ಅಂತ ಹೇಳಿ ಬರಲ್ಲ. ಈಗ ಕೆತ್ತಿದ್ರು. ವೇದವ್ಯಾಸರಿಗೊಂದು ಗಡ್ಡ ಮೀಸೆಗಳನ್ನು ಕೆತ್ತುತ್ತಾರೆ ಶಿಲ್ಪಿಗಳು, ಮತ್ತಿನ್ನು ಯಾರಿಗೂ ಗಡ್ಡ ಮೀಸೆ ಕೆತ್ತಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇರಲಿ ಅಲ್ಲ, ತೀರಾ ಹಳೆಯ ಪ್ರತಿಮೆ ನೋಡಿ ನೀವು, ಅಲ್ಲಿಯೂ ವಿಶೇಷತಃ ಬಾಲಪ್ರತಿಮೆಗಳು ಎಲ್ಲ. ಕೃಷ್ಣನಂತೂ ಬಾಲಪ್ರತಿಮೆ. ಸರಿ, ಅದರಿಂದಾಗಿ ಅದನ್ನೆಲ್ಲ ಅವ್ರು ಪ್ರಶ್ನೆ ಕೇಳಿದ್ದು. ಯಾರು ಅಧ್ಯಾಪಕರು, ಸ್ಕೂಲಿನ ಮಕ್ಕಳಿಗೆ ಏನು ಗೊತ್ತಾಗಲಿಲ್ಲ. ನನಗೂ ಅವಾಗ ಹೇಳಲಿಕ್ಕೇನು ಗೊತ್ತಿರಲಿಲ್ಲ. ಏನೇನೋ ಹೇಳಿದ್ದೆ ಅಂತ ಕಾಣುತ್ತೆ, ಏನು ಹೇಳಿದೆ ಅಂತ ನೆನಪಿಲ್ಲ, ಆದರೆ ಹೇಳಿದೆ ಅಂತ ನೆನಪಿದೆ. ಅವನು ಅನಿರುದ್ಧ ನನ್ನ ಮಾಯಾ ಪ್ರಯೋಗ ಮಾಡಿ ಕಟ್ಟಿ ಹಾಕಿ ತತಸ್ತಂ ಪನ್ನಗಾಸ್ತ್ರೇಣ ಬಬಂಧವ್ ಯದುನಂದನಂ. ಆಮೇಲೆ ಯದುಗಳಿಗೆ ಕಳಿಸಿದ, ನೋಡಿ ನಿಮ್ಮವನೊಬ್ಬ ನಮಗೆ ಸಿಕ್ಬಿದ್ದಿದ್ದಾನೆ ಅಂತ. ತಂ ಶೋಣಿತಪುರಂ ನೀತಂ ಶ್ರುತ್ವಾ ವಿದ್ಯಾ ವಿದಗ್ಧಯ ಧರ್ಷಿತಾ ಪ್ರತ್ಯಯಂ ಯೋಷಿತಾ ಪ್ರತ್ಯಯಂ ಜಗ್ಮುಹು ದಾನವಾ ನಾಮರೈರಿತಿ. ತಂ ಶೋಣಿತಪುರಂ ನೀತಂ ಶ್ರುತ್ವಾ ವಿದ್ಯಾ ವಿದಗ್ಧಯ ಯೋಷಿತಾ. ಅಲ್ಲಿ ಒಬ್ಬಳು ಮಹಿಳಾ ಜ್ಯೋತಿಷಿ, ಅವಳು ಹೇಳಿದ್ಲು ಯೋಷಿತಾ ಪ್ರತ್ಯಯಂ ಜಗ್ಮುಹು. ಅವರಿಗೆ ವಿದ್ಯಾವಿದಗ್ಧ ಜ್ಯೋತಿಷ್ಕಳಾದ ಒಂದು ಹೆಣ್ಣು ಹೇಳಿದಳಂತೆ, ಇಲ್ಲ ಅನಿರುದ್ಧನನ್ನು ಎತ್ಕೊಂಡು ಹೋಗಿದ್ದಾರೆ, ಇಂಥ ದಿಕ್ಕಿನಲ್ಲಿದೆ ಶೋಣಿತಪುರ ಅಂತ. ದ್ವಾರವತ್ಯಾಂ ಪಯಾತೋತಾಂ ಅನಿರುದ್ಧೇತಿ ಜಲ್ಪತಾಂ ಯದೂನಾಂ ಆಚಚಕ್ಷೇತಂ ಬದ್ಧಂ ಬಾಣಂಚ ನಾರದ. ಆದರೆ ಅವಳು ಅಲ್ಲಿ ಹೆಂಗೆ ನಂಬೋದು, ಒಂದೇ ಸೋರ್ಸು. ಅಷ್ಟೊತ್ತಿಗೆ ನಾರದರು ಬಂದು ಎಲ್ಲ ಹೇಳಿದರಂತೆ. ತಥೋ ಗರುಡ ಮಾರುಷ್ಯ ಸ್ಮೃತ ಮಾತ್ರಾಗತಂ ಹರಿಹಿ. ಗರುಡನನ್ನು ಏರಿ ಬಲರಾಮ ಹಾಗೂ ಪ್ರದ್ಯುಮ್ನನ್ನು ಕರ್ಕೊಂಡು ಬಾಣನ ಪಟ್ಟಣಕ್ಕೆ ಹೋದರು. ಪುರಪ್ರವೇತೆ ಪ್ರಮಥೈ ಯುದ್ಧಮಾಸೀನ್ ಮಹಾತ್ಮನಃ ಯಯೌ ಬಾಣಪುರಾಭ್ಯಾಸಂ ನೀತ್ವಾ ತಾನ್ ಸಂಚಯಂ ಹರಿಹಿ. ರುದ್ರನ ಗಣಗಳು ಯುದ್ಧಕ್ಕೆ ಬಂದವು. ಅವರೆಲ್ಲರನ್ನ ದೇವರೊಬ್ಬನೇ ನಿಂತು ಸೋಲಿಸಿದ. ತತಸ್ತ್ರಿಪಾದಸ್ತ್ರಿಚರಾ ಜ್ವರ ಮಾಹೇಶ್ವರೋ ಮಹಾನ್ ಬಾಣರಕ್ಷಾರ್ಥಮಭ್ಯೇತ್ಯ ಯುಯುಧೇ ಶಾರ್ಂಗಧನ್ವನ. ಅಷ್ಟು ಹೊತ್ತಿಗೆ ಜ್ವರ ಅಂತ, ಮಾಹೇಶ್ವರ ಜ್ವರ ಅಂತ ಕರೀತಾರೆ. 3 ಕಾಲಿನ ಒಂದು ಜ್ವರ. ಆ ಅಭಿಮಾನಿ ಬಂತು ಅಂತಂದರೆ
ಮನುಷ್ಯರಿಗೆ ಜೋರು ಜ್ವರ ಇದೆ ಅಂತ ಅರ್ಥ. ಅದರಿಂದಾಗಿ ಏನಾಯಿತು, ಅಲ್ಲಿಗೆ ಹೋಗಿ ನೋಡಿದರೆ ಪೂರ್ತಿ ಸನ್ನದ್ಧನಾಗಿ ಇದ್ದಾನೆ. ಆ ಜ್ವರನಿಗೆ ಏನಂತ ಇದೆ, ಮಾಹೇಶ್ವರ ಸದಾಶಿವನ ಭೃತ್ಯ, ಈ ಕೂಡಲೇ ಹುಟ್ಟಿದ್ದು ಅವನು. ಬಲರಾಮ ನೋಡಿದ, ಬಲರಾಮನಿಗೆ ಹೋಗಿ ಅವನು ಅಪ್ಪಿಕೊಂಡ ಜ್ವರ, ಬಲರಾಮನಿಗೂ ಜ್ವರ. ಸದಾಶಿವನ ಭೃತ್ಯ, ಹಂಗೆ ನೋಡಿದ್ರೆ ಬಲರಾಮನಿಗಿಂತ ಸಹಜವಾಗಿ ಬಲ ಕಡಿಮೆ, ಆದರೆ ಹೋಗಿ ಅವನು ಅಮರಿಕೊಂಡ್ರೆ ಎಂತಹ ಬಲಿಷ್ಠನೂ ಕೂಡ ದುರ್ಬಲನಾಗಲೇಬೇಕು. ಆಗ ದೇವರೇನು ಮಾಡಿದ, ಇರಲಿ ಮಾಡ್ತೇನೆ ಅಂತ ವೈಷ್ಣವೇನ ಜ್ವರೇಣಾಸು ಕೃಷ್ಣ ದೇಹ ನಿರಾಕೃತ. ದೇವರೇನು ಮಾಡಿದ್ರೆ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿದ. ಆ ವೈಷ್ಣವ ಜ್ವರದಿಂದ ಅವನು ಕಂಗೆಟ್ಟ. ನಾರಾಯಣ ಭುಜಾಘಾತ ಪರಿಪೀಡನ ವಿಹ್ವಲಂ ತಂ ವೀಕ್ಷ ಕ್ಷಮ್ಯತಾಂ ಅಸ್ಯೇತ್ಯಾಹ ತಂ ದೇವ ಪಿತಾಮಹ. ಆಗ ಪಿತಾಮಹ ಬ್ರಹ್ಮದೇವರು ಹೇಳಿದರಂತೆ, ಈ ವೈಷ್ಣವ ಜ್ವರ, ಶೈವಜ್ವರ, ಈ ರೀತಿ ಯುದ್ಧವೆಲ್ಲ ಬೇಡ, ಇದಿಲ್ಲಿಗೆ ನಿಲ್ಲಲಿ. ಇವರು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ ಬ್ರಹ್ಮದೇವರು ಬಂದು ತಡೆದರು. ಯತಸ್ಥ ಯುದ್ಧಮಾನಸ್ತು ಸಹ ದೇವೇನ ಚಾರ್ಂಗಿಣ ವೈಷ್ಣವೇಣ ಜ್ವರೇಣಾಚು ಕೃಷ್ಣ ದೇಹ ನಿರಾಕೃತ ತಂ ವೀಕ್ಷ ಕ್ಷಮ್ಯತಾಮಸ್ಯ ಇತ್ಯಾಹ ದೇವ ಪಿತಾಮಹ. ತತಶ್ಚಾಕ್ಷಾಂತಮೇವೇತಿ ಪ್ರೋಚ್ಯತಂ ವೈಷ್ಣವಂ ಜ್ವರಂ ಆತ್ಮನ್ಯೇವ ಲಯಂ ನಿನ್ಯೆ ಭಗವಾನ್ ಮಧುಸೂದನ. ಆಗ ಅವ್ರು ಕೇಳ್ಕೊಂಡ್ರು, ಇಬ್ಬರು ಜ್ವರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರೇ ಜ್ವರ ಇರಬೇಕು. ಅದರಿಂದಾಗಿ ದಯವಿಟ್ಟು ಮಾಹೇಶ್ವರ ಜ್ವರ ಇರಲಿ, ಎಷ್ಟೋ ಬೆಟರ್ರು. ನಿನ್ನ ಜ್ವರ ಏನು ನೀನು ಸೃಷ್ಟಿ ಮಾಡಿದ್ದೆ, ಆ ಜ್ವರ ಬೇಡ ಅಂತ ಹೇಳಿದಾಗ ದೇವರು ನಗುತ್ತಾ ಅದನ್ನು ಸ್ವೀಕಾರ ಮಾಡಿದ. ಹಾಗೆ ಸ್ವೀಕಾರ ಮಾಡಿ ತನ್ನಲ್ಲಿ ಲಯಗೊಳಿಸಿಕೊಂಡ. ಯಾವುದನ್ನು? ವೈಷ್ಣವ ಜ್ವರವನ್ನು. ಜೃಂಭಕಾಸ್ತ್ರೇಣ ಗೋವಿಂದೋ ಜೃಂಭಯಾಮಾತ ಶಂಕರಂ ತತ ಪ್ರಣೇತುರ್ದೈತೇಯಾ ಪ್ರಣೇಮುಶ್ಚ ಸಮಂತತಃ. ಆಮೇಲೆ ಜೃಂಭಕಾಸ್ತ್ರೇಣ ಗೋವಿಂದ. ಜೃಂಭಣ ಅಂತಂದರೆ ಆಕಳಿಕೆ, ವಿಜೃಂಭಣೆಯಿಂದ ನಡೆಯಿತು ಅಂತವಲ್ಲ. ಒಬ್ಬರು ನಿದ್ರೆ ಮಾಡಿರಬಾರ್ದು ಆ ಸಭೆಯಲ್ಲಿ, ಅದ್ರ ಮಾತ್ರ ವಿಜೃಂಭಣೆ ಎನ್ನಬೇಕು. ಇರಲಿ. ಅಜೃಂಭಕಾಸ್ತ್ರ ಅಂದರೆ ಜೋರಾಗಿ ಆಕಳಿಸುವಂತಹ ಅಸ್ತ್ರ. ಆ ಜೋರಾಗಿ ಆಕಳಿಸುವ ಅಸ್ತ್ರದಿಂದ ಎಸೆದಾಗ ಸದಾಶಿವನು ಕೂಡ ತಟಸ್ಥನಾದ. ಈ ರೀತಿ ಅವನನ್ನು ನಿಗ್ರಹಿಸಿದ. ಮತ್ತೆ ಅವನು ಬಂದ, ವರವನ್ನು ಪಡೆದುಕೊಂಡು ಮತ್ತೆ ಯುದ್ಧ ಶುರು ಆಯಿತು. ಎಷ್ಟೋ ಜನ ಪ್ರಳಯ ಇದು ಅಂತ ಅನ್ಕೊಂಡ್ಬಿಟ್ರು. ಆ ತರಹದ ಸಂಕ್ಲೇಶ ಯುದ್ಧ ಅವರಿಬ್ಬರ ನಡುವೆ ನಡೆದದ್ದು. ಜೃಂಭಕಾಸ್ತ್ರೇಣ ಗೋವಿಂದೋ ಜೃಂಭಯಾಮಾಸ ಶಂಕರಂ. ಜೃಂಭಕಾಸ್ತ್ರದಿಂದ ಸದಾಶಿವನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡರು. ದೇವರೇನು ಮಾಡಿದ, ಜೃಂಭಕಾಸ್ತ್ರವನ್ನು ಎಸೆದಾಗ ಆ ಹರ ಸದಾಶಿವ ಏನಿದ್ದಾನೆ ಮರಕ್ಕೆ, ಆ ಹಿಂದೆ ಇದ್ದ ಮರದ ಬಾವುಟಕ್ಕೆ ಒರಗಿಕೊಂಡ. ಆಮೇಲೆ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ. ಅವನ ಗರುಡ ಏನಿದ್ದಾನೆ, ಪರಮಾತ್ಮನ ವಾಹನ, ಆ ಗರುಡ ಈ ನಂದಿಯನ್ನು ಹಿಡಿದು ಎಲ್ಲೋ ಎತ್ತಿಬಿಟ್ಟಿದ್ದ. ಮತ್ತೆ ನಂದಿ ಹುಡ್ಕೊಂಡು ಬಂದಿದ್ದಾಯಿತು. ಗರುಡ ಕ್ಷತವಾಹಶ್ಚ ಪ್ರದ್ಯುಮ್ನಾಸ್ತ್ರೇಣ ಪೀಡಿತ ಕೃಷ್ಣ ಹುಂಕಾರ ನಿರ್ಧೂತ ಶಕ್ತಿಶ್ಚಾಪಯಯೌ ಪುರಃ. ಆಮೇಲೆ ಗರುಡನಿಂದ ತನ್ನ ಎತ್ತನ್ನು ಕಳ್ಕೊಂಡಿದ್ದಾನೆ, ಅದೆಲ್ಲೋ ಹೋಗಿದೆ ಸದಾಶಿವನದ್ದು. ಆಮೇಲೆ ಪ್ರದ್ಯುಮ್ನಾಸ್ತ್ರೇಣ ಪೀಡಿತ, ಪ್ರದ್ಯುಮ್ನ ಅಸ್ತ್ರದಿಂದ ಸಂಕಟಕ್ಕೊಳಗಾಗಿದ್ದಾನೆ.
ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಕೃಷ್ಣ ಹುಂಕಾರ ನಿರ್ಧೂತ ಶಕ್ತಿಶ್ಚ ಅಪಯಯೌ ಗುಹಃ, ದೇವರ ಶಕ್ತಿ, ದೇವರ ಕೈ ಮೇಲಾಗಿ ಅವನು ಓಡಿದ ಅನ್ನುವಲ್ಲಿಗೆ 26ನೆಯ ಶ್ಲೋಕ ಆಗಿದೆ. 33ನೆಯದ್ದನ್ನು ಮತ್ತೆ ಮಾಡುವ. ಒಂದು ಸ್ವಲ್ಪ ಹೊತ್ತಲ್ಲಿ ವಿಷ್ಣು ತತ್ವ ನಿರ್ಣಯ ಶುರುವಾಗುತ್ತೆ.